Okay, MCQ questions for second PC Mathematics. 3 ಮಾಡಲ್ ಪೇಪರು ಮತ್ತು 3 ಡಿಫ್ರೆಂಟ್ ಮಾಡಲ್ ಪೇಪರಲ್ಲಿ ಒಂದನ್ನು ಪಿಕ್ ಮಾಡ್ಕೊಂಡಿದ್ದಾನೆ. ಅಂದರೆ ಮಾಡಲ್ ಪೇಪರ್ 1 ಅಂತಲ್ಲ, 3ರಲ್ಲಿ 1 ತೊಗೊಂಡಿದ್ದೀನಿ ಅಂತ ಅರ್ಥ. ಓಕೆ, ಈಗ ಪಾರ್ಟಿನಲ್ಲಿ ಫಸ್ಟ್ ಕ್ವಶನ್ನು ಮತ್ತು ಸೆಕೆಂಡ್ ಕ್ವಶನ್ಸು ಕಂಪ್ಲೀಟ್ ಆಗಿದೆ. ಈಗ ಥರ್ಡ್ ಕ್ವಶನ್ಸ್, ಮ್ಯಾಚ್ ದ ಫಾಲೋಯಿಂಗ್. ಒಂದ್ಸಲಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಕ್ವಶನ್ನು. ಥರ್ಡ್ ಒನ್, ಮ್ಯಾಚ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2. ಲೀಸ್ಟ್ 1ನಲ್ಲಿ ಫಸ್ಟ್ ಒನ್, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಬಿ, ಡೊಮೈನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್. ಸಿ, ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. 3 ಕೊಟ್ಟಿದ್ದಾರೆ, ಸೈನ್ ಇನ್ವರ್ಸ್ ಆಫ್ ಎಕ್ಸು, tan ಇನ್ವರ್ಸ್ ಆಫ್ ಎಕ್ಸು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ನಾನಿಲ್ಲಿ 6ಕ್ಕೂ ಎಕ್ಸ್ಪ್ಲೈನ್ ಮಾಡ್ತೇನೆ. ಡೊಮೈನು ಎಕ್ಸ್ಪ್ಲೈನ್ ಮಾಡ್ತೇನೆ, ರೇಂಜು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಲೀಸ್ಟ್ 2ನಲ್ಲಿ ಒಂದನೇದು -∞, ಓಪನ್ ಇಂಟರ್ವಲ್ಲು. ಸೆಕೆಂಡ್ ಒನ್ನು ಕ್ಲೋಸ್ ಇಂಟರ್ವಲ್ 0, ಥರ್ಡ್ ಒನ್ನು ಕ್ಲೋಸ್ ಇಂಟರ್ವಲ್ -1, ಓಕೆ. ನಾನು 6 ಎಕ್ಸ್ಪ್ಲೈನ್ ಮಾಡ್ತೇನೆ, 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ. ನೀವು ಚೂಸ್ ಯಾವ್ದು ಬೇಕಾದ್ರೂ ಆನ್ಸರನ್ನು ನೀವೇ ಡೈರೆಕ್ಟಾಗಿ ಮಾಡ್ಬೋದು, ಆ ಥರ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಈಗ ಥರ್ಡ್ ಕ್ವಶನ್, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಆಪ್ಷನ್ಸಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. A1, B2, C3. ಆಪ್ಷನ್ ಬಿನಲ್ಲಿ A3, B2, C1. ಆಪ್ಷನ್ ಸಿನಲ್ಲಿ A2, B1, C3. ಆಪ್ಷನ್ ಡಿನಲ್ಲಿ A3, B1, C2. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಡೊಮೈನ್, ರೇಂಜ್. ಡೊಮೈನ್, ರೇಂಜ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್, y = ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಡ್ಬೋದು, ಅಥವಾ θ = ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಡ್ಬೋದು, ಅಥವಾ z = ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಡ್ಬೋದು. ಏನು ಬೇಕಾದ್ರೂ ಡಿನೋಟ್ ಮಾಡ್ಬೋದು ಅವರು. ನೆಕ್ಸ್ಟ್, y = ಕಾಸ್ ಇನ್ವರ್ಸ್ ಆಫ್ ಎಕ್ಸ್, y = tan ಇನ್ವರ್ಸ್ ಆಫ್ ಎಕ್ಸ್, y = ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, y = ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, y = ಕಾಟ್ ಇನ್ವರ್ಸ್ ಆಫ್ ಎಕ್ಸ್. 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಬರೆದಿದ್ದೇನೆ. ನೋಡಿ, ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಒಂದೇ, ಆರ್ಕ್ ಸೈನ್ ಎಕ್ಸ್ ಅಂದ್ರೆ ಒಂದೇ. ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಒಂದೇ, ಆರ್ಕ್ ಸೈನ್ ಎಕ್ಸ್. ಅದೇ ಥರ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ಕ್ ಕಾಸ್ ಎಕ್ಸ್, tan ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ಕ್ tan ಎಕ್ಸ್, ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ಕ್ ಕೊಸಿಕೆಂಟ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ಕ್ ಸೀಕೆಂಟ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ಕ್ ಕಾಟ್ ಎಕ್ಸ್ ಅಂತ ಕೊಡಬಹುದು. ಓಕೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇದರಲ್ಲಿ ಎಕ್ಸ್ ಅಂದರೆ ಡೊಮೈನ್, ಎಕ್ಸ್ ಅಂದರೆ ಡೊಮೈನ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಆ್ಯಂಗಲ್. ಇಲ್ಲೂ ವೈ ಅಂದ್ರೇನು, ಆ್ಯಂಗಲ್ ಅಥವಾ ರೇಂಜ್. ಓಕೆ, ಹಿಯರ್ ರಿಯಲ್ ನಂಬರ್, ಇಲ್ಲಿ ಆ್ಯಂಗಲ್ ಗೊತ್ತಾಗಲಿ ಅಂತ ನಾನು ಬರೆದಿದ್ದೇನೆ. ಓಕೆ, ವಾಟ್ ಈಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್? ಎಕ್ಸ್ << 1 ಆರ್ > -1. ಈ ಥರ ರೂಲ್ ಮೆಥಡಲ್ಲಿ ನೋಡಿ, ಎಕ್ಸ್ << 1, ಎಕ್ಸ್ > -1 ಈ ಥರ ಬೇಕಾದರೂ ಕೊಡಬಹುದು. ಆರ್ ಇದನ್ನೇ ಕ್ಲೋಸ್ ಇಂಟರ್ವಲಲ್ಲಿ, ಇದು ಕ್ಲೋಸ್ ಇಂಟರ್ವಲ್ -1, ಕ್ಲೋಸ್ ಇಂಟರ್ವಲಲ್ಲಿ -1, ವಾಟ್ ಈಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ -1, ಆರ್ ಇನ್ ರೂಲ್ ಮೆಥಡ್ ಎಕ್ಸ್ << 1, ಎಕ್ಸ್ > -1. ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕ್ಲೋಸ್ ಇಂಟರ್ವಲ್ -π/2, π/2. ಇದನ್ನೇ ರೂಲ್ ಮೆಥಡಲ್ಲೂ ಹೇಳ್ಬೋದಲ್ಲ. ಎಕ್ಸ್ ಅದು ಇಲ್ಲಿ ರೇಂಜ್ ಆ್ಯಂಗಲ್ ಅಂದಾಗ ಇಲ್ಲಿ ಏನಂತ ಡಿನೋಟ್ ಮಾಡಿದ್ದಾರೆ, ವೈ ಅಂತ ಡಿನೋಟ್ ಮಾಡ್ಬೋದು, ಅಥವಾ θ ಅಂತ ಡಿನೋಟ್ ಮಾಡ್ಬೋದು. y << π/2, > -π/2. ಅದಕ್ಕೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೈನ್ ಡಿಸ್ಕಸ್ ಮಾಡಿದ್ದಾನೆ ಮತ್ತು ರೇಂಜು ಡಿಸ್ಕಸ್ ಮಾಡಿದ್ದಾನೆ. ಕೆಲವು ಸಲ ಏನು ಕೊಡ್ತಾರೆ, ಫೈಂಡ್ ದ ರೇಂಜ್ ಆ್ಯಂಡ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ 2x ಅಂತ ಕೊಡ್ಬೋದು. ಸೈನ್ ಇನ್ವರ್ಸ್ ಆಫ್ 2x ಕೊಡಲಿ, ಅಥವಾ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ 2x ಕೊಡಲಿ. ಬಟ್ ಈ ಕಂಡೀಷನನ್ನು ಯೂಸ್ ಮಾಡ್ಕೊಂಡೇ ನಾವು ಮಾಡಬೇಕು, ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ವಾಟ್ ಈಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೇಳಿದಾಗ ಡೈರೆಕ್ಟಾಗಿ ಬರೆದಿದ್ದೀರಿ,
ಸಪೋಸ್ ವಾಟ್ ಇಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ 2x 2 ಇಂಟು ಸೈನ್ ಇನ್ವರ್ಸ್ ಆಫ್ 2x ಅಂತ ಕೇಳಿದಾಗ ಕಂಡೀಷನ್ಸನ್ನು ಕೊಟ್ಟು ಇದೇ ಮೇಜರ್, ಇದೇ ಮೂಲ, ಮೇನ್ ಇಂಪಾರ್ಟೆಂಟ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ನಾವು ಇದಕ್ಕೂ ಕಂಡುಹಿಡಬೇಕಾಗತ್ತೆ. ಓಕೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ವಾಟ್ ಈಸ್ ದ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್? ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ನೀವು ಸೈನ್ ಇನ್ವರ್ಸ್ ಆಫ್ ಎಕ್ಸಲ್ಲಿ ಏನು ಬರೆದಿದ್ದೀರಿ? ಕ್ಲೋಸ್ ಇಂಟರ್ವಲ್ -1, 1. ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಕ್ಲೋಸ್ ಇಂಟರ್ವಲ್ -1, 1. ಅದೇ ಥರ ನಾವು ರೂಲ್ ಮೆಥಡಲ್ಲೂ ಬೇಕಾದ್ರೆ ಕೊಡ್ಬೋದು, ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್, ರೇಂಜ್ y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಓಕೆ, y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಆರ್ y ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಇದನ್ನು ಕ್ಲೋಸ್ ಇಂಟರ್ವಲಲ್ಲಿ 0, ಪೈ, ಕ್ಲೋಸ್ ಇಂಟರ್ವಲಲ್ಲಿ 0, ಪೈ. ದಿಸ್ ಈಸ್ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ ಆರ್ ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ ಗ್ರೇಟರ್ ದ್ಯಾನ್ -ಇನ್ಫಿನಿಟಿ. ಸೆಟ್ ಆಫ್ ರಿಯಲ್ ನಂಬರ್ ಅಂತ ಕೊಟ್ಟಿದ್ರೆ ಇದು ಆಪ್ಷನ್ನ ತೊಗೊಳ್ಳಿ, ಇದ್ರ ಬದಲಾಗಿ ಹಿಂಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ನೋಡಿ, ಓಪನ್ ಇಂಟರ್ವಲ್ -π/2, π/2. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ ಕೇಳಿದಾಗ ಓಪನ್ ಇಂಟರ್ವಲ್ -π/2, π/2. ಕ್ಲೋಸ್ ಇಂಟರ್ವಲ್ ಯಾಕೆ ಸರ್ ತಗೊಳಲ್ಲ ಅಂದರೆ ಟ್ಯಾನ್ 90 ಡಿಗ್ರಿ ಅಂದರೆ ಅಂತ ಗೊತ್ತಿದೆಯಲ್ಲ, ಏನೋ ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ನೀವು ಕ್ಲೋಸ್ ಇಂಟರ್ವಲ್ ಬರೀಬಾರ್ದು, ಓಪನ್ ಇಂಟರ್ವಲ್ಲೇ ಬರೀಬೇಕು. ವಾಟ್ ಈಸ್ ದ ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್? ಓಪನ್ ಇಂಟರ್ವಲ್ -π/2, π/2. ಇದನ್ನು ರೂಲ್ ಮೆಥಡಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ -π/2, π/2. ಇದಕ್ಕೆ ನಾವು ರೂಲ್ ಮೆಥಡಲ್ಲಿ y ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ π/2 ಗ್ರೇಟರ್ ದ್ಯಾನ್ -π/2. ಓಕೆ, ಈ ಥರ ಬೇಕಾದರೂ ಅವರು ಆಪ್ಷನ್ಸಲ್ಲಿ ಕೊಡ್ಬೋದು. ಓಕೆ, ಎರಡೂ ಒಂದೇ. ಅದಕ್ಕೆ ನಾವು ಡೊಮೈನ್ ಆಲ್ರೆಡಿ ಹೇಳಿದ್ದೇನೆ, ರಿಯಲ್ ನಂಬರ್. ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ವಾಟ್ ಈಸ್ ದ ಡೊಮೈನ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ -1, ಓಪನ್ ಇಂಟರ್ವಲ್ -1, 1. ಹಿಂಗೂ ಬರಿಬೋದು. ಓಕೆ, ತೊಂದರೆ ಏನಾಗಲ್ಲ. ನೆಕ್ಸ್ಟ್, ವಾಟ್ ಈಸ್ ದ ರೇಂಜ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ನೀವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ ನೋಡಿದ್ದೀರಿ -π/2, π/2. ವಾಟ್ ಈಸ್ ದ ರೇಂಜ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ -π/2, π/2. ನೀವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ ಬರೆದಿದ್ದೀರಿ -π/2, π/2. ಬಟ್ ಮೈನಸ್ ಸೆಟ್ 0, ಅದರಲ್ಲಿ 0ನ ತೆಗಿಬೇಕು ನೀವು. ನೋಡಿ, ಸೇಮ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ನೀವು ರೇಂಜ್ ಹೇಳಬೇಕಾದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೇಳಿದಿರಿ ಇಲ್ಲಿ. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೇಳಿದಿರಿ, ಸೇಮ್ ಅದೇ ಬರೆದಿದ್ದೀನಿ ನೋಡಿ. ಮೈನಸ್ ಸೆಟ್ 0, ಅದರಲ್ಲಿ 0ನ ತೆಗಿಬೇಕು. ಯಾಕೆ ಸರ್ ತೆಗಿಬೇಕು? ಸೈನ್ 0 ಅಂದರೆ 0, ಸೈನ್ 0 ಅಂದ್ರೇನೋ 0. ಕೊಸಿಕೆಂಟ್ 0 ಅಂದರೆ ಏನೋ ಗೊತ್ತಿದೆ, ಕೊಸಿಕೆಂಟ್ 0 ಅಂದರೆ ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ 0ನ ತೆಗಿಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಸೇಮ್ ಸೆಟ್ ಆಫ್ ರಿಯಲ್ ನಂಬರ್ -1 to 1 ಓಪನ್ ಇಂಟರ್ವಲ್. ಓಕೆ, ಆರ್ mod x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೀಬೋದು. ನೆಕ್ಸ್ಟ್, ವಾಟ್ ಇಸ್ ದ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್? ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜಿಗೆ ಬರೆದಿದ್ದೇನೆ ನಾವು 0 to π ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, 0 to π. ನೀವು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ರೇಂಜ್ ಏನು ಬರೆದಿದ್ದೀರಿ? ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ರೇಂಜು ಕ್ಲೋಸ್ ಇಂಟರ್ವಲ್ 0 to π. ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸಿಗೆ ಬರಬೇಕಾದ್ರೂ ಕ್ಲೋಸ್ ಇಂಟರ್ವಲ್ 0 to π -π/2 ತೆಗಿರಿ. -π/2 ಬರೀಲೇಬೇಕು ನೀವು. ಯಾಕೆ ಸರ್? ಕಾಸ್ 90 ಡಿಗ್ರಿ 0, ಸೀಕೆಂಟ್ 90 ಡಿಗ್ರಿ ಏನಾಗುತ್ತೆ? ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಹೇಳಬೇಕಾದ್ರೆ ಸೇಮ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜು ಕ್ಲೋಸ್ ಇಂಟರ್ವಲ್ 0 π ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಬರಬೇಕಾದ್ರೆ π/2ನ ತೆಗಿರಿ. ನೆಕ್ಸ್ಟ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಕಾಟ್ ಇನ್ವರ್ಸ್ ಆಫ್ ಎಕ್ಸ್
ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರೆದಿದ್ದೀವಲ್ವ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ನಾವು ಡೊಮೈನ್ ಏನು ಬರೆದಿದ್ದೀವಿ, ಸೆಟ್ ಆಫ್ ರಿಯಲ್ ನಂಬರ್ ಆರ್ ದಿಸ್ ಇನ್ ರೂಲ್ ಮೆಥಡ್ ಸೇಮ್ ಆ್ಯಸ್ ಇಟ್ ಈಸ್. ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸು ಮತ್ತು ಕಾಟ್ ಇನ್ವರ್ಸ್ ಆಫ್ ಎಕ್ಸು ಎರಡು ಸೇಮ್ ಇದೆ. ರೇಂಜ್ ಮಾತ್ರ ಡಿಫ್ರೆಂಟ್ ಆಗಿದೆ, ಕೇರ್ಫುಲ್ ಆಗಿರಬೇಕು. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ನ ರೇಂಜ್ ವೈ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಪೈ ಗ್ರೇಟರ್ ದ್ಯಾನ್ 0. ಯಾಕೆಂದರೆ ಟ್ಯಾನ್ ಪೈ 0, ಕಾಟ್ ಪೈ ಏನಾಗುತ್ತೆ ಇನ್ಫಿನಿಟಿ. ಅದಕ್ಕೋಸ್ಕರ ಓಪನ್ ಇಂಟರ್ವಲಲ್ಲೇ ಹೇಳಬೇಕು. ಅದನ್ನು ಓಪನ್ ಇಂಟರ್ವಲಲ್ಲಿ 0, ಪೈ, ಓಪನ್ ಇಂಟರ್ವಲ್ 0, ಪೈ ಈಸ್ ಅ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಷ್ಟು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನಾವು ಆಪ್ಷನ್ಸ್ ಬರೋಣ. ವರ್ಬಲ್ ಫಾರ್ಮಲ್ ಇದೆ, ಅದಕ್ಕೋಸ್ಕರ ನಾನೇನು ಬರೆದು ಹೇಳ್ತಾ ಇಲ್ಲ. ನೋಡಿ, ಮ್ಯಾಚ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನೀವು ಹೇಳ್ಬೋದು ಅಂತ ಕಾಣಿಸುತ್ತೆ. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ -1, 1, ಕ್ಲೋಸ್ ಇಂಟರ್ವಲ್ -1, 1. ಇದನ್ನು ಬೇಕಾದರೆ ರೂಲ್ ಮೆಥಡಲ್ಲಿ ಹಿಂಗೆ ಕೊಡ್ಬೋದು. ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಆರ್ ಕೊಡ್ಬೋದು. ಕ್ಲೋಸ್ ಇಂಟರ್ವಲ್ -1, 1 ಅಂದ್ರೆ ಒಂದೇ. ಇದನ್ನೇ ನಾವು ರೂಲ್ ಮೆಥಡಲ್ಲಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಎರಡು ಒಂದೇ. ಅಲ್ಲಿಗೆ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸು 3 ಆಯಿತು. ಅಲ್ಲಿಗೆ A3 ಆಯಿತು. A3 ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿನಲ್ಲಿ A3 ಯಾವ್ದು ಬರುತ್ತೆ? ಇಲ್ಲ ಬಿ ಬರುತ್ತೆ, ಡಿ ಬರುತ್ತೆ. ಇವೆರಡರಲ್ಲಿ ಯಾವುದೋ ಒಂದಾಗಬೇಕು, ನೋಡೋಣ. ನೆಕ್ಸ್ಟ್ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್. ಓಕೆ, B1. ಈಗ B1 ಯಾವುದಾಯಿತು? ಇದು ಬಂತು, ಡಿ ಬಂತು. ಈಗ ಇದೇ ಆಗಬೇಕೀಗ ಆನ್ಸರು. ಕರೆಕ್ಟ್. A3 ಆಯಿತು. ನೆಕ್ಸ್ಟು B1 ಆಯಿತು. C2 ಆಗಲೇಬೇಕು. ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, 0 to ಪೈ. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ಆನ್ಸರ್. A3, B1, C2. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟು 4th ಕ್ವಶನ್. ಅದು ವರ್ಬಲ್ ಫಾರ್ಮಲ್ ಇದೆ, ಅದಕ್ಕೆ ನಾನು ಬರೀತಾ ಇಲ್ಲ, ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ಕ್ವಶನ್ನು. 4th ಕ್ವಶನ್. ಸ್ಟೇಟ್ಮೆಂಟ್ 1, ಇಫ್ ಎ ಈಸ್ ಎ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆ್ಯಸ್ ವೆಲ್ ಆ್ಯಸ್ ಸ್ಕ್ಯೂ ಸಿಮಿಟ್ರಿಕ್ಸ್. ನಿಮಗೇನು ಎ ಮೆಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ, ಆ ಮೆಟ್ರಿಕ್ಸನ್ನು ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂತ ಕರೀತಾ ಇದ್ದಾರೆ. ಆ್ಯಸ್ ವೆಲ್ ಆ್ಯಸ್ ಅಷ್ಟೇ ಅಲ್ಲ, ಅದೇ ಎ ಮೆಟ್ರಿಕ್ಸು ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸು ಆಗುತ್ತೆ. ದೆನ್ ಎ ಈಸ್ ಎ ನಲ್ ಮೆಟ್ರಿಕ್ಸ್. ನಿಮ್ಗೆ ಎ ಮೆಟ್ರಿಕ್ಸ್ ಏನು ಹೇಳಿದ್ದಾರೆ, ಅದು ಸಿಮಿಟ್ರಿಕ್ ಮೆಟ್ರಿಕ್ಸು ಆಗಬೇಕು, ಅದೇ ಥರ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸು ಆಗಬೇಕು, ಮತ್ತು ನಲ್ ಮೆಟ್ರಿಕ್ಸು ಆಗಬೇಕು. ಅಂಥ ಮೆಟ್ರಿಕ್ಸು ಎ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೂನ ಫಾಲ್ಸ್ ನೋಡೋಣ. ಸ್ಟೇಟ್ಮೆಂಟ್ 2, ಎ ಈಸ್ ಸಿಮಿಟ್ರಿಕ್ ಮೆಟ್ರಿಕ್ಸ್ ಇಫ್ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ. ಎ ಅಂತಕ್ಕಂಥ ಮೆಟ್ರಿಕ್ಸ್ ಏನಾದರೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆದರೆ ಟ್ರಾನ್ಸ್ಪೋಸ್ ಮಾಡಿದಾಗಲೂ ಅದೇ ಮೆಟ್ರಿಕ್ಸ್ ಬರುತ್ತೆ ಅಂತ ಹೇಳ್ತಾವ್ರೆ. ನೋಡೋಣ. ಆ್ಯಂಡ್ ಎ ಈಸ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಏನಾದರೂ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆದರೆ, ಎ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆದರೆ, ಇಫ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು -a, ಆ ಮೆಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ -a ಅಂತ ಬಂದರೆ ಅದು ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆಪ್ಷನ್ ಎ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಆಪ್ಷನ್ ಬಿ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಆಪ್ಷನ್ ಡಿ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದ್ದಾನೆ, ಎ ಅನ್ನೋ ಮೆಟ್ರಿಕ್ಸು ಸಿಮಿಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ, ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ, ಮತ್ತು ನಲ್ ಮೆಟ್ರಿಕ್ಸ್ ಆಗುತ್ತೆ. ಅಂಥ ಮೆಟ್ರಿಕ್ಸ್ ಯಾವುದು? 0 0 0 0. ನೋಡಿ, ಎ ಈಸ್ ಎ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆ್ಯಂಡ್ ಆಲ್ಸೋ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಆ್ಯಂಡ್ ಆಲ್ಸೋ ನಲ್ ಮೆಟ್ರಿಕ್ಸ್ ಆರ್ ವಾಯ್ಡ್ ಮೆಟ್ರಿಕ್ಸ್ ಆರ್ ಝೀರೋ ಮೆಟ್ರಿಕ್ಸ್. ಇದು ಸಿಮಿಟ್ರಿಕ್ ಮೆಟ್ರಿಕ್ಸು ಆಗುತ್ತೆ, ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸು ಆಗುತ್ತೆ, ನಲ್ ಮೆಟ್ರಿಕ್ಸು ಆಗುತ್ತೆ. ಓಕೆ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ, 100% ಟ್ರೂ. ಸ್ಟೇಟ್ಮೆಂಟ್ 2 ಏನು ಹೇಳ್ತಾ ಇದ್ದಾರೆ, ಇಫ್ ಎ ಈಸ್ ಎ ಸಿಮಿಟ್ರಿಕ್ ಮೆಟ್ರಿಕ್ಸ್, ಸಿಮಿಟ್ರಿಕ್ ಮೆಟ್ರಿಕ್ಸು 6 5 5 -1. ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂದರೆ ಅಪ್ಪರು ಮತ್ತು ಲೋಯರ್ ಇವೆರಡು ಸೇಮ್ ಇರಬೇಕು. ಇವೆರಡು ಸೇಮ್ ಇದ್ದರೆ ನಾವು ಅದನ್ನು ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಅದಕ್ಕೆ ಟ್ರಾನ್ಸ್ಪೋಸ್ ಮಾಡೋದು ಸೇಮ್ ಬರುತ್ತೆ. ನೋಡಿ,
ಟ್ರಾನ್ಸ್ಪೋಸ್ ಅಂದರೆ ಏನು? ಇಂಟ್ರಿ ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. 6 5 5 ಮೈನಸ್ 1 ನೋಡಿ, 6 5 5 ಮೈನಸ್ 1 ಸೇಮ್ ಬಂತಲ್ಲ ನೋಡಿ. ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ. ಇಫ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್, ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗಲೂ ಅವ್ನು ಕೊಟ್ಟಿರ್ತಕ್ಕಂಥ ಮೆಟ್ರಿಕ್ಸೇ ಬರುತ್ತೆ. ದಿಸ್ ಈಸ್ ಅ ಕಂಡೀಷನ್ ಫಾರ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಓಕೆ, ವ್ಯಾಲಿಡ್. ನೆಕ್ಸ್ಟ್ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೆಕ್ಸ್ಟು? ಆ್ಯಂಡ್ ಎ ಇಸ್ ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಇಫ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ. ಓಕೆ, ಆ ಕಂಡೀಷನ್ನು ವ್ಯಾಲಿಡ್ ಆಗುತ್ತೆ ನೋಡೋಣ. ಈಗ ಅಂತ ಮೆಟ್ರಿಕ್ಸ್ ಅದು, ಇಫ್ ಎ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಇಫ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0 ಆಗಿರಲೇಬೇಕು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0 ಆಗಿರಲೇಬೇಕು. ಅಪ್ಪರು ಮತ್ತು ಲೋಯರು ನ್ಯೂಮರಿಕಲಿ ಸೇಮ್ ಬಟ್ ಆಪೋಸಿಟ್ ಸೈನ್. ಎನಿ ನಂಬರ್ 6 6 ಬಟ್ ಸೈನ್ ಚೇಂಜಸ್ ಇರಬೇಕು. ಇಲ್ಲಿ ಮೈನಸ್ ಇರೋ ಪ್ಲಸ್ಸು ಅಥವಾ ಇಲ್ಲಿ ಮೈನಸ್ ಇರೋ ಪ್ಲಸ್. ಇದನ್ನು ನಾವು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತಾನೆ. ಟ್ರಾನ್ಸ್ಪೋಸ್ 0 ಅಂದರೆ ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಮೈನಸ್ ಆಫ್ ದಿಸ್? ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡಿ. 0 ಮೈನಸ್ 6 6 0. ಈ ಎಲ್ಲ ಎಲಿಮೆಂಟ್ಸನ್ನು ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ. ಎಲ್ಲ ಎಲಿಮೆಂಟ್ಸನ್ನು ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ. ಈಕ್ವೇಟ್ ಮಾಡ್ತೀನಿ. ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಮೈನಸ್ ಎ. ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ 0 ಮೈನಸ್ 6 6 0. ಮೈನಸ್ ಎ ಮಾಡಿದಾಗ ಏನು ಬಂದಿದೆ? 0 ಮೈನಸ್ 6 6 0. ಎರಡು ಈಕ್ವಲ್ ಆಗಿದೆಯಾ? ಆಗಿದೆ. ಓಕೆ, ಆ ಸ್ಟೇಟ್ಮೆಂಟ್ ಈಸ್ ಆಲ್ಸೋ, ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಟ್ರೂ. Statement 2 is also true. Okay. Yes. If A is symmetric matrix as well as Q symmetric matrix and also null matrix, okay, statement is true. Statement 2. Okay. If A is symmetric matrix, transpose of A is equal to A, true. And A is Q symmetric matrix, transpose of A is equal to minus A, that is also true. Therefore, statement 1 is true. Statement 2 is also true. Option ಬರೋಣ. ಆಪ್ಷನ್ ಏನು ಹೇಳಿದ್ದಾರೆ? ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಓಕೆ, ಅಲ್ಲಿ ಎರಡು ಟ್ರೂ ಅಂತ ನಾವು ಆದರೆ ಪ್ರೂವ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಆಪ್ಷನ್ ಎ ಹೋಯಿತು. ಆಪ್ಷನ್ ಬಿ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಅದು ಹೋಯಿತು. ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಓಕೆ, ಇದು ಓಕೆ. ಮುಂದಕ್ಕೆ ನೋಡೋಣ. ಸ್ಟೇಟ್ಮೆಂಟ್ 2 ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಸಿನೂ ಹೊರಟೋಯ್ತು. ಬಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಆಪ್ಷನ್ ಡಿ ಆಗಲೇಬೇಕಲ್ಲ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, statement 2 is true, statement 2 is correct explanation for statement 1. Option D is the answer. Okay. Okay, ಅಲ್ಲಿಗೆ ಅಪ್ ಟು 4 MCQ ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ 5 6 7 ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, ವಿತ್ ಗ್ರಾಫ್ ಇದೆ, ಚೆನ್ನಾಗಿದೆ. ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಗ್ರಾಫ್ ಕೊಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟು ಕ್ವಶನ್ಸನ್ನು ಕೊಟ್ಟು ಆಪ್ಷನ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ.